ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ರಂಗಾಯಣಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಅರವಿಂದ ಲಿಂಬಾವಳಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭವನವನ್ನು ರಂಗಾಯಣಕ್ಕೆ ಹಸ್ತಾಂತರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ರಂಗಾಯಣಕ್ಕೆ ಗುರುವಾರ ರಾಜ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಅರವಿಂದ ಲಿಂಬಾವಳಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ನಾಟಕಗಳ ಪ್ರದರ್ಶನಕ್ಕೆ ಭವನದ ಸಮಸ್ಯೆ ಇದ್ದು, ಕಂದಾಯ ಇಲಾಖೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆವರಣದಲ್ಲಿ ನಿರ್ಮಿಸಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭವನವನ್ನು ಕಲಬುರಗಿ ರಂಗಾಯಣಕ್ಕೆ ಹಸ್ತಾಂತರಿಸಲು ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿಯವರು ಸಚಿವರಲ್ಲಿ ಮನವಿ ಮಾಡಿಕೊಂಡರು. ಇದಕ್ಕೆ ಸ್ಪಂದಿಸಿದ ಸಚಿವ ಲಿಂಬಾವಳಿ ಅವರು ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನಾ ಅವರಿಗೆ ಕರೆ ಮಾಡಿ 1 ವಾರದಲ್ಲಿ ರಂಗಾಯಣಕ್ಕೆ ಹಸ್ತಾಂತರಿಸಲು ಕ್ರಮ ವಹಿಸುವಂತೆ ಸೂಚಿಸಿದರು. ಹಸ್ತಾಂತರ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸಣ್ಣ ಪುಟ್ಟ ದುರಸ್ತಿ ಮಾಡಿಸಬೇಕು ಎಂದು ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಇಲಾಖೆಗೆ ಸಂಬಂಧಿಸಿದ ತಮ್ಮ ಅಹವಾಲು ಪತ್ರಗಳನ್ನು ಸಚಿವರಿಗೆ ನೀಡಿ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿಕೊಂಡರು. ಬಳಿಕ ಕಲಬುರಗಿ ರಂಗಾಯಣದ ಕಲಾವಿದರು ಮನೋಜ್ಞವಾಗಿ ಅಭಿನಯಿಸಿದ ದಾಸಶ್ರೇಷ್ಠ ಶ್ರೀ ಪುರಂದರ ದಾಸರ ಜೀವನದ ಕಥಾಹಂದರ ಹೊಂದಿರುವ ಸಿರಿ ಪುರಂದರ ಎಂಬ ನಾಟಕವನ್ನು ಸಚಿವರು ವೀಕ್ಷಿಸಿ ಕಣ್ತುಂಬಿಕೊಂಡರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಸುನಿಲ್ ವಲ್ಯಾಪುರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸ್ವಚ್ಛ ಸರ್ವೇಕ್ಷಣೆ 2021ರ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಇರುವ ಶಾಂತಿನಗರ ಬಡಾವಣೆಯ ಉದ್ಯಾನವನದಲ್ಲಿ 40 ಜನ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಲಬುರಗಿ ನಗರ ನೈರ್ಮಲೀಕರಣ ಹಾಗೂ ಶುಚಿತ್ವ ಸುಧಾರಣೆ ಹಾಗೂ ಸ್ವಚ್ಛ ಸರ್ವೇಕ್ಷಣೆ 2021ರ ಅಂಗವಾಗಿ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆಯ ಶಾಂತಿನಗರ ಬಡಾವಣೆಯಲ್ಲಿನ ಉದ್ಯಾನವನದಲ್ಲಿ ಇಂದು ವಾರ್ಡ್ ನಂಬರ್ 38, 39 ಹಾಗೂ 40ರ ಪೌರ ಕಾರ್ಮಿಕರಿಗಾಗಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ 80 ಜನ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಿಸಲಾಯಿತು. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ 2021 ಈ ಸಾರಿ ಗುಲ್ಬರ್ಗಾ ಮಹಾನಗರ ಪಾಲಿಕೆಗೆ ಒಳ್ಳೆಯ ರ್ಯಾಂಕ್ ಅನ್ನ ಒದಗಿಸಿಕೊಡಬೇಕೆನ್ನುವ ದೃಷ್ಟಿಯಿಂದ ಹಾಗೂ ಕಲಬುರಗಿ ನಗರದ ಎಲ್ಲ ಜನತೆ ಆರೋಗ್ಯವಂತರಾಗಿರುವ ಸಲುವಾಗಿ ನಾವು ನೀವೆಲ್ಲ ಕೂಡಿ ಕೆಲಸ ಮಾಡೋಣ, ಕೈ ಜೋಡಿಸಿ. ಆದ್ಮೇಲೆ ನೀವೆಲ್ಲ ತಿಳಿದ ಹಾಗೆ ಎಲ್ಲಿ ಸ್ವಚ್ಛತೆಯೋ ಅಲ್ಲಿ ದೇವರು ವಾಸ ಮಾಡ್ತಾನೆ, ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರು ನೆಲೆಸ್ತಾನ ಅಂತ ಹೇಳ್ತೀವಿ. ಸೊ ದೇವರು ನೆಲೆಸಕ್ಕೆ ಸ್ಥಾನ ಮಾಡಿಕೊಡೋರು ನೀವೆಲ್ಲ ನಮ್ಮ ಪೌರ ಕಾರ್ಮಿಕರು. ಆದ್ಮೇಲೆ ಇದೇ ಅಂಗವಾಗಿ ನಾವು ತಮ್ಗೆಲ್ಲರಿಗೂ ಕೂಡ ಈ ಕೆಲಸ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆನೆ ತಮ್ಗೆ ಒಂದು ಸನ್ಮಾನ, ತಮ್ಗೊಂದು ಅಫ್ರಾನ್, ಬಿಸಿಲು ಬೇಸಿಗೆ ಬಂದಿರ್ಕೊಳ್ಳೋ ಒಂದು ಕ್ಯಾಪ್ ಇದೆ, ಜೊತೆಗೆ ಒಂದು ಟವಲ್ಲು ಮತ್ತೆ ಇನ್ನಿತರ ವಸ್ತುಗಳನ್ನು ನಿಮ್ಗೆ ನೀಡಲಾಗ್ತದೆ. ಇದು ನಿಮ್ಗೆ ಸುಮ್ಮನೆ, ಬಟ್ ಆದರೂ ಕೂಡ ನಾನು ಹೇಳ್ದಲ್ಲ, ದೇವರನ್ನ ನೆಲೆಸುವ ಜಾಗ ಮಾಡ್ತಕ್ಕಂಥವ್ರು ನೀವು ಪೌರ ಕಾರ್ಮಿಕರು. ಸೊ ಇಂಥ ಒಂದು ಒಳ್ಳೆ ಕಾರ್ಯ ಹೇಗೆ ಮಾಡ್ಬೇಕು ಸೇವೆ ಅಂದ್ರೆ, ನೀವು ಮಾಡ್ತಾ ಇರೋ ಸೇವೆ ಭಗವಂತ ಮೆಚ್ಚಬೇಕು, ಜನ ಮೆಚ್ಚಲಿ ಬಿಡ್ಲಿ, ಭಗವಂತ ಮೆಚ್ಚಬೇಕು. ಆ ತರ ನೀವು ಕಸ ಹೊಡೀರಿ, ನಾಲಿ ಕ್ಲೀನ್ ಮಾಡ್ರಿ, ಏನು ಬರ್ತದ ಅದನ್ನ ಮಾಡ್ರಿ, ಮಷಿನ್ಗಳನ್ನ ಉಪಯೋಗ ಮಾಡ್ರಿ, ಹೌದಾ? ಸೊ ನಿಮ್ಗೆ ಏನಾದ್ರೂ ತೊಂದರೆ ಬಂದ್ರು ಕೂಡ, ಆರೋಗ್ಯದ ವಿಷಯ ಬಂದ್ರು ಕೂಡ ಮಹಾನಗರ ಪಾಲಿಕೆಯವರು ಇದ್ದಾರೆ ನಿಮ್ ಜೊತೆಗೆ. ಕರೋನಾ ಸಮಯದಲ್ಲಿಯೂ ಕೂಡ ನೀವು ಸಾಕಷ್ಟು ಕೆಲಸ ಮಾಡಿದಿರಿ. ನಿಮ್ಮ ಎಲ್ಲಗಳಿಗೂ ಕೂಡ ನಾವು ಸನ್ಮಾನ ಕೂಡ ಕರೋನಾ ಸಮಯದಲ್ಲೂ ಮಾಡಿದ್ದೀವಿ, ಹೌದಾ? ಹಾಗೇನೆ ನಿಮ್ಮ ಸೇವೆ ಭಗವಂತ ಮೆಚ್ತಾನೆ. ನಿಯತ್ತಾಗಿ ಸಮಯಕ್ಕೆ ಸರಿಯಾಗಿ ಬನ್ನಿ, ಕೆಲಸ ಮಾಡ್ರಿ. ಸುಮ್ಮನೆ ಅಲ್ಲಿ ಕೂತು ಸಮಯ ಕಳೆಯದೆ ನಮ್ಮ ಗುಲ್ಬರ್ಗ ಅಂದ್ರೆ ಕಲಬುರಗಿ ನಗರ ಬಹಳ ಸ್ವಚ್ಛತೆಯಿಂದ ಇರಲಿ. ಹೋದ ಸಾರಿ 312ನೇ ರ್ಯಾಂಕ್ ಬಂದಿತ್ತು ನಮ್ಮ ಕಲಬುರಗಿ. ಈ ಸಾರಿ
ಪ್ರಥಮ ರ್ಯಾಂಕಿಗೆ ನಾವು ನೀವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ ಆದ್ಮೇಲೆ. ಸೊ ಒಂದ್ ವೇಳೆ ನಾವು ಈ ತರ ಮೇಲ್ಮಟ್ಟಕ್ಕೆ ಬಂದಿದ್ದೆ ಆದ್ರೆ ಸರ್ಕಾರದಿಂದ ಅನುದಾನ ಕೂಡ ಹೆಚ್ಚಿಗೆ ಸಿಗುತ್ತೆ. ಆ ಅನುದಾನದಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು, ಗಾರ್ಡನ್ಸ್ಗಳು, ಚರಂಡಿಗಳು, ರಸ್ತೆಗಳು, ವಿದ್ಯುತ್ ದೀಪ ವ್ಯವಸ್ಥೆ, ಇನ್ನಿತರ ಎಲ್ಲ ವ್ಯವಸ್ಥೆ ಕೂಡ ಆಗುತ್ತೆ. ಅದು ಎಲ್ಲ ಯಾರ ಪರಿಶ್ರಮದಿಂದ? ಪೌರ ಕಾರ್ಮಿಕರ ಪರಿಶ್ರಮದಿಂದ. ಹೌದಾ? ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ, ಅಧಿಕಾರಿ, ಮಿತ್ರರು ಎಲ್ಲರೂ ಬರ್ತಾರೆ. ಜೊತೆಗೆ ನಾವು ಅಷ್ಟೇ ಮಾಡ್ತಾ ಇಲ್ಲ, ನಾವು ಈಗ ನನಗೆ 3 ವಾರ್ಡ್ ಅಲಾಟ್ಮೆಂಟ್ ಆಗಿದೆ. 38, 39, 40. ಸುಮಾರು ಇಲ್ಲಿ 6 ಸೂಪರ್ವೈಸರ್ಗಳಿದ್ದಾರೆ ಮತ್ತು ಇನ್ನೂ 3 ಅಧಿಕಾರಿಗಳಿದ್ದಾರೆ. ಅವರೆಲ್ಲರನ್ನ ಒಳಗೊಂಡು ನನ್ನ ಇಲಾಖೆಯ ಒಂದು 3 ಟೀಮ್ ಕೂಡ ಮಾಡಿದ್ದೀನಿ. ನನ್ನೊಂದಿಗೆ ಬೆಳಿಗ್ಗೆ ಅವರು 2 ತಾಸು ಕೆಲಸ ಮಾಡ್ತಾರೆ. ನಾವು ಎಲ್ಲರೂ ಕೂಡಿ ನಮ್ಮ ಅಫಿಷಿಯಲ್ ಟೀಮ್ ಇದೆಲ್ಲ ಸಾರ್ವಜನಿಕರಿಗೆ ಸಭೆ ಮಾಡಿ ಅವರ ಸಹಭಾಗಿತ್ವದಲ್ಲಿ ಅವರಿಂದಲೂ ಅರ್ಧ 50% ಕೆಲಸ ಅವ್ರವ್ರ ಕಾಲನಿ, ಅವ್ರವ್ರ ಮನೆ, ಅವ್ರವ್ರ ಗಾರ್ಡನ್ ಕ್ಲೀನ್ ಇಡುವಾಗೆ, ಹೊಲಸಾಗದ ಹಾಗೆ ನೋಡುವಂತೆ ಅವರಿಗೂ ಸಹಕಾರ ಕೊಡಿ ಅಂತ ನಾವು ಕೇಳೋಣ. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮತ್ತು ಸ್ವಚ್ಛ ಸರ್ವೇಕ್ಷಣದ ನೋಡಲ್ ಅಧಿಕಾರಿಗಳಾದ ದಯಾನಂದ ಪಾಟೀಲ, ಕಲಬುರಗಿ ಮಹಾನಗರ ಪಾಲಿಕೆಯ ಎಡಬಲಿ ಮುನಾಫ್ ಪಟೇಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರಾದ ಸುಷ್ಮಾ ಸಾಗರ್ ಹಾಗೂ ಪ್ರಕಾಶ್ ಪಾಟೀಲ ಸೇರಿದಂತೆ ಇತರೆ ಅನೇಕ ಜನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರಾರಂಭಿಸಲಾಗಿರುವ ಕನಿಷ್ಠ ಬೆಂಬಲ ಬೆಲೆ ಕೊಡಿಸಿ ರಾಷ್ಟ್ರೀಯ ಆಂದೋಲನಕ್ಕೆ ಇಂದು ಖ್ಯಾತ ಚಿಂತಕ, ರೈತ ಹೋರಾಟಗಾರರಾದ ಯೋಗೇಂದ್ರ ಯಾದವ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದಲ್ಲಿ ಇಂದು ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿಯ ವತಿಯಿಂದ ಕನಿಷ್ಠ ಬೆಂಬಲ ಕೊಡಿಸಿ ರಾಷ್ಟ್ರೀಯ ಆಂದೋಲನವನ್ನು ಖ್ಯಾತ ಚಿಂತಕ, ರೈತ ಹೋರಾಟಗಾರರಾದ ಯೋಗೇಂದ್ರ ಯಾದವ್ ಅವರು ಉದ್ಘಾಟಿಸಿದರು. ರೈತರಿಗೆ ಬೆಂಬಲ ಬೆಲೆ ಸಿಗಲೇಬೇಕು, ರೈತರಿಗೆ ಬೆಂಬಲ ಬೆಲೆ ಸಿಗಲೇಬೇಕು. ಒಂದು ಪ್ರಗತಿಪರ ಚಿಂತಕರು, ದೆಹಲಿ ರೈತ ಹೋರಾಟದ ರೂವಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಯೋಗೇಂದ್ರ ಯಾದವ್ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಪಂಜಾಬಿನ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸನಾತನ್ ಸಿಂಗ್ ಅವರು ಬಂದಿದ್ದಾರೆ, ಸತ್ನಾಮ್ ಸಿಂಗ್ ಅವರು ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ರೈತ ಸಂಘದ ಮುಖಂಡರಾಗಿರುವಂಥ ನಾಗೇಂದ್ರ ಬಡಗಲ್ಪುರ್ ಅವರು ಬಂದಿದ್ದಾರೆ, ಅವ್ರನ್ನ ಸಹಿತ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಯು ಬಸವರಾಜ್ ಅವರು ಬಂದಿದ್ದಾರೆ, ಅವ್ರನ್ನ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ರೈತ ಸಂಘದ ಮುಖಂಡರಾಗಿರುವಂಥ ಚಾಮರಸ ಮಾಲಿ ಪಾಟೀಲ್ ಅವರು ಬಂದಿದ್ದಾರೆ, ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಬಹಳ ಮುಖ್ಯವಾಗಿ ಏನಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಐಕೆಎಸ್ನ ರಾಜ್ಯ ಉಪಾಧ್ಯಕ್ಷ ಆಗಿರುವ ಬಾಬುರಾವ್ ಹನ್ನ ಅವರು ಬಂದಿದ್ದಾರೆ, ಅವ್ರನ್ನ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. RKSನ XV ದಿವಾಕರ್ ಅವರು ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಕಿಸಾನ್ ಸಂಯುಕ್ತ ಮೋರ್ಚಾದ ಮುಖಂಡರಾಗಿರುವಂತ SR ಕಲ್ಲೂರ್ ಅವರು ಬಂದಿದ್ದಾರೆ, ಮೌಲಾ ಮುಲ್ಲಾ ಅವರು ಬಂದಿದ್ದಾರೆ, ಬಸಗೌಡರು ಬಂದಿದ್ದಾರೆ, AB ಹೊಸ್ಮನಿ ಅವರು ಬಂದಿದ್ದಾರೆ, ಮತ್ತು ಇದೇ ರೀತಿಯಾಗಿ ಪ್ರಕಾಶ್ ಕಮರಡಿ ಅವರು ಬಂದಿದ್ದಾರೆ, ಶಾಣಬಸಪ್ಪ ಮಂಶೆಟ್ಟಿ ಅವರು ಬಂದಿದ್ದಾರೆ. ಅವರೆಲ್ಲರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸಿ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ HKCCI ಅಧ್ಯಕ್ಷರಾಗಿರುವಂತ ಶ್ರೀ ಅಮರನಾಥ್ ಪಾಟೀಲ್ ಅವರನ್ನ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋರಾಟವನ್ನು ಸಂಘಟಿಸತಕ್ಕಂತ ಮಾಜಿ ಶಾಸಕರಾಗಿರುವಂತ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ BR ಪಾಟೀಲ್ ಸರ್ ಅವರನ್ನ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಅವರಿವರೆನ್ನದೇ ಅವರು ಮತ್ತೆ ಇನ್ನೊಬ್ಬ ರೈತ ಸಂಘದ ಮುಖಂಡರಾಗಿರತಕ್ಕಂಥ ನಾಗರತ್ನ ಅವರು ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸ್ತೇನೆ. मैंने अभी सुना हमारे उधर हरियाणा वगैरह में, राजस्थान में मैंने सुना कि बिल्कुल नए व्यापारी आ जाते हैं, सड़क के किनारे अपना गोदाम बनाते हैं, वहीं पे खरीद लिया और 10-15 दिन तो अच्छा चला, अगर अचानक रेट गिर गया. ಈ ಸಂದರ್ಭದಲ್ಲಿ ಯು ಬಸವರಾಜ, ನಾಗೇಂದ್ರ ಬದಗಲಪುರ, ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ BR ಪಾಟೀಲ, ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾದ ಅಮರನಾಥ್ ಪಾಟೀಲ, ಪ್ರಗತಿಪರ ಚಿಂತಕಿ ಕೆ ನೀಲಾ, ಚಾಮರಸ ಮಾಲಿ ಪಾಟೀಲ, ಪ್ರಕಾಶ ಕಮ್ಮರಡಿ, HV ದಿವಾಕರ, SR ಕೊಲ್ಲೂರ, ಶರಣಬಸಪ್ಪ ಮಮ್ಮಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ ಇಂದು ಜಾಗತಿಕ ಅಭ್ಯಂತರ ದಿನಾಚರಣೆಯ ಅಂಗವಾಗಿ ಸಾಧಕರಿಗೆ ಸನ್ಮಾನಿಸಲಾಯಿತು. ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸ್ಥಳೀಯ ಕೇಂದ್ರದ ವತಿಯಿಂದ ಜಾಗತಿಕ ಅಭ್ಯಂತರ ದಿನ 2021 ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಳಗಿಯ ಉಪನ್ಯಾಸಕರಾದ ಡಾಕ್ಟರ್ ಪ್ರಭುದೇವ ಮಹಾದೇವಪ್ಪ ಅವರು ಸ್ವಾಗತ ಭಾಷಣ ಮಾಡಿ ಈ ದಿನದ ಮಹತ್ವ ಮತ್ತು ಘೋಷವಾಕ್ಯದ ಬಗ್ಗೆ ತಿಳಿಸಿ, ಜೀವನದ ಪ್ರತಿಯೊಂದು ನಡಿಗೆಯಲ್ಲೂ ಸಂಪನ್ಮೂಲಗಳನ್ನು ಹಿತಮಿತವಾಗಿ ಬಳಸುವ ಬಗ್ಗೆ, ಶಕ್ತಿ ಸಂರಕ್ಷಿಸುವ ಸುಸ್ಥಿರ ಅಭಿವೃದ್ಧಿಯ 17 ಗುರಿಗಳ ಕುರಿತು ಭಾಷಣ ಮಾಡಿದರು. Research scholar at the Department of Mathematics, University of Michigan, USA. He is a qualified Bachelor of Mathematics Honors, Indian Statistical Institute in 2015 to 18. He is a research interest is algebra, algebraic geometry, number theory. He is born in 1997 at Gulbarga, and to be his appreciation or say his enforcement or say his support is his father, who is a Sridhar Pandey. So with this, I shall introduce today's speaker, Sridhar Pandey, Swaraj Sridhar Pandey, to the audience. So before going to start my talk on this, I will deliver a talk only what kind of research area you can choose for your future. That I am taking just simply because since we are following this World Engineers Day, in fact today morning also we have online mode, we have gathered on World Engineers Day through NIIIR Chandigarh. So through Google Meet we have attended today morning. So before going to start, I'll just give a brief introduction about my institute also, what kind of activities we are doing, so that you should know about our institute. So our institute name is National Institute of Technical Teachers Training and Research. So here it is under Ministry of Education. We are giving training to the faculty of all polytechnic teachers as well as engineering teachers. Okay, so we are conducting so many short-term courses, and we are conducting MTech programs, MTech in various civil engineering, mechanical, computers, electrical, electronic. 5 themes are there. So we have specialization in MTech in robotics automation as well as manufacturing technology and mechanical engineering. So we are offering MTech program in modular mode also. So in modular means only the working professionals, they can come here in Chandigarh, they can do their MTech as one offline mode, okay, that is through part-time mode, okay. They can do their PhD also, that is part-time, full-time. So here what kind of research activities we are conducting in mechanical engineering, and since I am a mechanical engineering, I will be focusing on what kind of research area you can do for your future. We hear so many people, faculty also, they are attending, some students also there I am seeing. So my talk will be on this research, what kind of area research. So we have good facility of CAD/CAM center, that is CAD/CAM lab, where we can do the modeling of the components, we can do the machining also. So we can do the machining so that we can reduce the time of machining time. So we have very sophisticated softwares like CATIA, ProE, Unigraphics, Anisys, NASA, NISA, Edina. So many softwares are. I didn't know that it is a pleasant experience to see that, to mingle with all of you. As you know that, as introduced by the speakers, I am working in NEKRTC. I want to give a glance of NEKRTC. NEKRTC is a part of KSRTC. Earlier it was Unified KSRTC. In 2000, NEKRTC was bifurcated from KSRTC for, of course, for administrative reasons, to have effective control over the operations. We are the lifeline of so many, and at present we are operating 13.5 lakh kilometers per day with around 400 scheduled buses operating within Karnataka as well as outside interstate, Karnataka interstate also, interstates like Telangana, Andhra, Maharashtra and all that. And we are a 2000 crore business company owned by government of Karnataka, having stake by central government also. Yeah, now after bifurcation from KSRTC, from 1800 schedules, now we have gone up to the 4000 schedules, and we are going year by year, we are growing and we are increasing our operations. And I would like to I will be happy to say that NEKRTC is performing well in terms of both financial aspects as well as topic I am going to be speaking about later on is cryptography, the mathematics of
secure communications. So there's been a mistake here. So the reason for my choice is really because this topic, cryptography, is really at the crossroads of pure mathematics, which I represent, and engineering, computer engineering, computer science, and so on. So the reason why it is really at the crossroads is it's a very good example of how pure mathematics, which has been developing for the past 2000 years, for entirely different reasons. So pure mathematicians think about, say, numbers because they are interested in numbers. They are curious about how numbers, what the patterns among numbers are. They are curious about solving equations in numbers, right? For entirely different reasons. But engineers are actually interested in, for example, building secure communication networks. So we communicate with many people across the world today. We communicate with our banks when we exchange our credit card information or debit card information. All these communication networks need to be secure, right? So I'll be talking about how that is made possible by the interaction and the joint efforts of engineers as well as mathematicians, and how number theory, which is considered a very pure mathematics subject, right? Today we have gathered here to celebrate the World Engineers Day 2020. It gives me an immense pleasure to welcome all the dignitaries who are present over here. Deliver Engineer More sir, I welcome all the executive committee members and all the corporate members, and I also welcome my friend Shivkumar Biradar sir from Education Department, who is a legal advisor. ನಮ್ಮ ದಿನನಿತ್ಯದ ಜೀವನದಲ್ಲಿ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು, ಮುಂದಿನ ಪೀಳಿಗೆಗೆ ಸರಿಯಾದ ವಾತಾವರಣ ಕಲ್ಪಿಸುವ ಕುರಿತು ಅವರು ಸರಳ ಸಲಹೆಗಳನ್ನು ನೀಡಿದರು. 5R ಸುಸ್ಥಿರತೆಗೆ ಹೇಗೆ ಸಂಬಂಧಿಸಿದೆ, ಸಣ್ಣ ಪುಟ್ಟ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಂಪನ್ಮೂಲ ಸಂರಕ್ಷಿಸಬೇಕು ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮತ್ತು ಪದೋನ್ನತಿ ಹೊಂದಿದ NEKRTCಯ ಬಳ್ಳಾರಿ ವಿಭಾಗೀಯ ನಿಯಂತ್ರಕ ರಾಜಗೋಪಾಲ ಆಚಾರ್ಯ ಅವರನ್ನು ಸನ್ಮಾನ ಮಾಡಲಾಯಿತು. ಅವರು NEKRTC ಕಾರ್ಯ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಅವಕಾಶ ಕುರಿತು ಮಾತನಾಡಿದರು. ಇನ್ನೋರ್ವ ಅತಿಥಿ ಸನ್ಮಾನಿತರಾದ NITTR ಚಂಡೀಗಢ್ನ ಪ್ರೊಫೆಸರ್ ಡಾಕ್ಟರ್ PS ರಾವ್ ಮಾತನಾಡಿ ಅವರು ನಡೆಸುವ ತರಬೇತಿ ಮತ್ತು ಕೋರ್ಸ್ಗಳ ಬಗ್ಗೆ ವಿವರಿಸಿದರು. ಮುಖ್ಯ ಭಾಷಣಕಾರ ಅಮೆರಿಕಾದ ಮಿಚಿಗನ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಮ್ಯಾಥಮೆಟಿಕ್ಸ್ ನ ಸಂಶೋಧನಾ ವಿದ್ಯಾರ್ಥಿ ಸುರಾಜ್ ಪಾಂಡೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಫೋಟೋಗ್ರಫಿ ಕುರಿತು ವಿವರವಾಗಿ ತಿಳಿಸಿ ಅದರ ಉಪಯೋಗ ಕುರಿತು ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಶ್ರೀಧರ ಪಾಂಡೆ, ಶಿವಪುತ್ರಪ್ಪ ಭಾವಿ, ಬಸವರಾಜ ಪಾಟೀಲ, ಕಾಶಪ್ಪ ವಾಂಜರಖೇಡ, ಚಂದ್ರಕಾಂತ ಬೋಗಲೆ, ಶಿವಕುಮಾರ ಬಿರಾದಾರ, ಸ್ಥಳೀಯ ನಾಗರಿಕರು, ಎಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಹಾಜರಿದ್ದರು. ಡಾಕ್ಟರ್ ಬಾಬುರಾವ್ ಶೇರಿಕಾರ ಮುಖ್ಯ ಭಾಷಣಕಾರರನ್ನು ಪರಿಚಯಿಸಿದರು. ಪ್ರಭುದೇವ MS ಸ್ವಾಗತಿಸಿದರು. ಬೇಲೂರೆ ಅವರು ವಂದನಾರ್ಪಣೆ ಮಾಡಿದರು. BS ಮೋರೆ ಅಧ್ಯಕ್ಷತೆ ವಹಿಸಿದ್ದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಹಾಸ್ಟೆಲ್ ಪಟ್ಟಿಯನ್ನು ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಇಂದು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಎದುರುಗಡೆ AIDSO ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಹಾಸ್ಟೆಲ್ ಪಟ್ಟಿಯನ್ನು ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಎದುರು AIDSO ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಸ್ನೇಹ ಕಟ್ಟಿಮನಿ AIDSO ಜಿಲ್ಲಾ ಉಪಾಧ್ಯಕ್ಷೆ, ಇವತ್ತೇನು ನಾವು ಹೋರಾಟ ಮಾಡ್ತಾ ಇದ್ದೀವಿ AIDSO ಇಂದ ಏನು ಕೋವಿಡ್ ಪೀರಿಯಡಲ್ಲಿ ವಿದ್ಯಾರ್ಥಿಗಳಿಗೆ ಒಂದಾದ್ಮೇಲೆ ಒಂದು ನೀವು ಕರಾಳ ನೀತಿಗಳನ್ನು ತಗೊಂಡ್ಬರ್ತಾ ಇದ್ದೀರಾ. ಜೊತೆಗೆ ಇವತ್ತು ಸರ್ಕಾರ ಒಂದು ತಿಂಗಳಾಯಿತು, ಎಸ್ಪೆಷಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಹಾಸ್ಟೆಲ್ ಬಿಡುಗಡೆ ಮಾಡಬೇಕಿತ್ತು ವಿದ್ಯಾರ್ಥಿಗಳಿಗೆ, ಒಂದು ತಿಂಗಳು ಮುಂಚೆನೇ ನೀವು ಪಟ್ಟಿ ಏನು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರಾ. ನಿನ್ನೆ ತನಕ ಅಪ್ಲಿಕೇಶನ್ ತೊಗೊಂಡಿದ್ದೀರಾ, ಸಾಟರ್ಡೆ ತನಕ ಅಪ್ಲಿಕೇಶನ್ ತೊಗೊಂಡಿದ್ದೀರಾ. ಯಾರು 3 ವಾರ 4 ವಾರ ಮುಂಚೆನೇ ಅಪ್ಲಿಕೇಶನ್ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಯಾರ್ಯಾರು SC ST ವಿಭಾಗದಲ್ಲಿ ಅಪ್ಲೈ ಮಾಡ್ತಾರೆ ಎಲ್ರಿಗೂ ಹಾಸ್ಟೆಲ್ ಅಂದರೆ ಕೊಡಬೇಕು ಅನ್ನೋದು ರೂಲ್ಸ್ ಇದೆ. ಬಟ್ ಅವ್ರು 3 ವಾರದಿಂದ ಅಲಿತಾ ಇದ್ದಾರೆ. ಯಾವುದೇ ರೀತಿ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಿಲ್ಲ. ಇಲಾಖೆ ಕೇಳಿದ್ರೆ ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 10ನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತೀವಿ ಅಂತಿದ್ದಾರೆ, 19ನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಯಾರು ಹಾಸ್ಟೆಲ್ ಅಪ್ಲೈ ಮಾಡ್ತಾ ಇದ್ದಾರೆ, ಹಾಸ್ಟೆಲೇ ಸಿಕ್ಬಿಡುತ್ತೆ, ನಾವು ಯಾಕೆ ಬಸ್ ಪಾಸಲ್ಲಿ ಹೋಗಬೇಕು, ಹಾಸ್ಟೆಲೇ ಸಿಕ್ಬಿಡುತ್ತೆ, 50-60 ರೂಪಾಯಿ ಖರ್ಚು ಮಾಡಿ ಯಾಕೆ ಹಳ್ಳಿಲಿಂದ ಹೋಗಬೇಕು ಅಂಥೇಳಿ ಎಸ್ಪೆಷಲಿ PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದೇ ತಿಂಗಳಲ್ಲಿ 30 ದಿನದಲ್ಲಿ ಪರೀಕ್ಷೆ ಬರುತ್ತಾ ಇದೆ. ಆಲ್ರೆಡಿ ಇಂಟರ್ನಲ್ ಕೂಡ ಮುಗಿತಾ ಇದೆ. ಅವ್ರು ಯಾವ ರೀತಿ ಓದಬೇಕು, ಅವ್ರು ಯಾವ ರೀತಿ ಅವರ ಅಭ್ಯಾಸಗಳನ್ನು ಮುಂದೆ ತೊಗೊಂಡು ಹೋಗಬೇಕು. ನೀವೇನು ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಂಡು ಲಾಕ್ಡೌನ್ ಕೂಡ ಇದ್ದಾಗಿನೂ ಕೂಡ ನೀವು ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡಿದ್ದೀರಾ. ಬಸ್ ಪಾಸು, ಹಾಸ್ಟೆಲ್ ವಸತಿಗಳಿಗೆ ನಿಮ್ಮ ಹತ್ರ ಏನು ಪ್ಲಾನಿಂಗ್ ಇದೆ? 1 ತಿಂಗಳಾಯಿತು ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಪ್ಲೈ ಮಾಡಿ, ಲಿಸ್ಟ್ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ನಿಮ್ಮದೇ ರೂಲ್ಸ್ ಇದೆಯಲ್ಲ, ಅಪ್ಲೈ ಮಾಡಿದವ್ರು ಎಲ್ರಿಗೂ ಹಾಸ್ಟೆಲ್ ಕೊಡಬೇಕು ಅಂಥೇಳಿ. ಹಾಗಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಯಾಕೆ ಮಾಡಬಾರ್ದು ನೀವು? ಯಾರು ಮೊದಲು ಅಪ್ಲೈ
ಅಪ್ಲೈ ಮಾಡಿರ್ತಾರೆ ಅವ್ರಗಳಿಗೆ ಒಂದು ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಏನಕ್ಕೆ ಕಲ್ಪಿಸ್ಲಾಕಾಗ್ತಿಲ್ಲ ನಿಮ್ಮ ಹತ್ರ? ಏನು IAS ಅಧಿಕಾರಿಗಳಿದ್ದೀರಾ, IPS ಅಧಿಕಾರಿಗಳಿದ್ದೀರಾ? ಎಕ್ಸ್ಟ್ರೀಮ್ ಆಗಿ ಈ ಒಂದು ವಿಚಾರಗಳನ್ನು ಯೋಚನೆ ಮಾಡಬೇಕು. ಇದಕ್ಕಿಂತ ಮುಂಚೆ ನೀವೇನು ಅಪ್ಲೈ ಮಾಡಿದ್ದೀರಾ ಅದಕ್ಕೆ ಸ್ವಾಗತಾರ್ಹ ಇದೆ. ಬಟ್ ಇವಾಗ ಅಪ್ಲೈ ಮಾಡಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಆದಷ್ಟು ಬೇಗ ನೀವು ಲಿಸ್ಟ್ ಬಿಡುಗಡೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗುತ್ತೆ. ನೀವು ಇನ್ನೇನು 2 ದಿನದಲ್ಲಿ ಹಾಸ್ಟೆಲ್ ಲಿಸ್ಟ್ ಬಿಡುಗಡೆ ಮಾಡಿಲ್ಲ ಅಂದರೆ ಇವತ್ತು 200 ಜನ ಬಂದಿದ್ದೀವಿ, ನಾಳೆ 2000 ವಿದ್ಯಾರ್ಥಿಗಳು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಇರ್ತಾರೆ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಹಣಮಂತ್ SH, ಈರಣ್ಣ ಇಸವಾ, ಭೀಮಾಶಂಕರ, ನಾಗರಾಜ, ಶೀಲಾ BK, ಪ್ರೀತಿ D, ಸ್ನೇಹ ಕಟ್ಟಿಮನಿ ಸೇರಿದಂತೆ ಹಲವರಿದ್ದರು. SC/ST ವಿದ್ಯಾರ್ಥಿಗಳ ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. SC/ST ವಿದ್ಯಾರ್ಥಿಗಳ ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ವತಿಯಿಂದ ಧರಣಿ ನಡೆಸಿ ಕಲಬುರಗಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭೀಮಶಾ ಖನ್ನಾ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಕಲಬುರಗಿ. ಇವತ್ತ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಸಂಚಾಲಕರಾದಂಥ ಸನ್ಮಾನ ಶ್ರೀ ಲಕ್ಷ್ಮಣ ನಾಗರ ನೇತೃತ್ವದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಈ ಸರ್ಕಾರ ಬಂದು ಹಿಡಿದು ದಲಿತ ವಿದ್ಯಾರ್ಥಿಗಳಿಗೆ ಮತ್ತು ದಲಿತ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಿದೆ. ಈ ಅನ್ಯಾಯವನ್ನು ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಕೊಡ್ತಕ್ಕಂಥ ಅನುದಾನಗಳು ಸರ್ಕಾರ ಸಂಪೂರ್ಣವಾಗಿ ಕಡಿತ ಮಾಡಿದೆ. ಈ ದಲಿತ ವಿರೋಧಿ ನೀತಿಯನ್ನು ಯಡಿಯೂರಪ್ಪ ಸರ್ಕಾರ ಬಿಡಬೇಕು. ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಸಿರಪ್ಪ ಅಂತಂದ್ರೆ ಇನ್ನೂ ಥರ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಮಹದೇವ ಕೋಳುಕೂರ, ಭೀಮಶಾ ಖನ್ನಾ, ನಾಗಪ್ಪ ಒಳಕೇರಿ, ಧರ್ಮಣ್ಣ ಇಟಗಿ ಸೇರಿದಂತೆ ಹಲವರಿದ್ದರು. ಮಾರ್ಚ್ 21ರಂದು ಕಲಬುರಗಿ ನಗರದ ಫಿಲ್ಟರ್ ಬೆಡ್ GDA ಲೇಔಟ್ನ ಗೋಕುಲ ನಗರದ ಸಾಂಸ್ಕೃತಿಕ ಭವನದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ವೀರಶೈವ ಲಿಂಗಾಯತ್ ವಧುವರರ ಸಮಾವೇಶ ಜರುಗಲಿದೆ ಎಂದು ರೇಖಾರೀತಿ ಹುಬ್ಬಳ್ಳಿಯವರು ತಿಳಿಸಿದ್ದಾರೆ. ವೀರಶೈವ ಸಂಘಟನಾ ಸಮಿತಿ ಹುಬ್ಬಳ್ಳಿಯ ವತಿಯಿಂದ ಇದೇ ಮಾರ್ಚ್ 21ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಗೋಕುಲ ನಗರದ GDA ಬಡಾವಣೆಯ ಸಾಂಸ್ಕೃತಿಕ ಭವನದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸಂಘಟಕರಾದ ರೇಖಾರೀತಿ ಹುಬ್ಬಳ್ಳಿಯವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸಮಾವೇಶವು ಸರ್ವ ಧರ್ಮಗಳನ್ನು ಒಳಗೊಂಡಿದ್ದು ಅರ್ಹ ವಧುವರರ ಮಾಹಿತಿಯು ಹಾಗೂ ಸಮಾವೇಶದಲ್ಲಿ ಭಾಗವಹಿಸಲು ಇಚ್ಛಿಸುವ ಪಾಲಕರು ತಮ್ಮ ಮಗಳ ಪರಿಚಯ ಪತ್ರವನ್ನು ಇದೇ ಮಾರ್ಚ್ 15ರ ಒಳಗಾಗಿ ಅರ್ಜಿ ಸಲ್ಲಿಸಿ ನೋಂದಾಯಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. 30 ವರ್ಷಗಳಿಂದ ಮಾಡಿದ್ವಿ, 30 ವರ್ಷ ಸಮಾವೇಶಗಳನ್ನು ಮಾಡಿದ್ವಿ. ಅದಕ್ಕೆ ಈ ಕಡೆ ಭಾಗದವರು ಅಲ್ಲೇ ಬರ್ತಾ ಇದ್ರು. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ಬರೀ ನಮ್ಮ ಭಾಗಕ್ಕೆ ಆಗಬಾರ್ದು, ಇದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಇದನ್ನು ಮಾಡಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ. ಆಗ ನಿಮ್ಮ ಗುಲ್ಬರ್ಗಾದವರೇ ಸರ್ ನನಗೆ ಪರಿಚಯದಿಂದ ಅವ್ರು ನಾವು ಕೇಳ್ಕೊಂಡೆ, ಹೆಂಗ್ರಿ ನಿಮ್ಮ ಗುಲ್ಬರ್ಗಾಕ್ಕೆ ನಾವು ಮಾಡಿದ್ರೆ ಅಂತ. ಆಯಿತು ಮೇಡಮ್ ಮಾಡಿರಿ ಅಂತೇಳಿ ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೋಸ್ಕರ ಇಲ್ಲಿ ಮಾಡಿದರೆ ಹಂಗೆ ಪೇಪರ್ನಲ್ಲಿ ಆಗಲ್ಲ, ನಿಮ್ಮಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಕಡೆ ಭಾಗಕ್ಕೆಲ್ಲನೂ ಜನರಿಗೆ ಒಂದು ಇದು ಅವಕಾಶ ಅವರು ಉಪಯೋಗ ಮಾಡಿಕೊಳ್ಳಿ ಅಂಥೇಳಿ ನಾನು ನಿಮ್ಮ ತುಂಬ ಹೃದಯದಿಂದ ಕೇಳ್ಕೊಳ್ತೀನಿ. ಇದು ಯಾಕೆ ಇದು ಸಮಾವೇಶ ನಾವು ಮಾಡ್ತೀವಿ ಅಂದರೆ ಇವತ್ತಿಗೆ ಇದು ಭಾಳ ಕಷ್ಟ ಆಗೈತೆ. ಯಾಕಂದರೆ ಅವರಿಗೆ ಮಕ್ಕಳು ಕಲಿಸೋದ್ರಿಂದ ಅವ್ರ ತಕ್ಕ ವಧು ಹಾಗೂ ವರ ಹುಡ್ಕೋದ್ರಿಂದ ಪಾಲಕರಿಗೂ ವಜ್ಜಾಗೈತಿ, ಇವತ್ತಿನ ಪೀಳಿಗೆಗೆ ನಮ್ಮ ಜನರು ಸ್ವಲ್ಪ ಮಾಡೋರಿಗೆ ಸ್ವಲ್ಪ ವಜ್ಜಾಗೈತಿ ಅಂತ ನಾನು ಹೇಳ್ಬೋದು. ಯಾಕಂತಂದರೆ ವಾದ 2-3 ವರ್ಷ ಇದ್ದಂಥ ಕಾಲ ಇವತ್ತಿಗಿಲ್ಲ. ಅದಕ್ಕೋಸ್ಕರ ನಮ್ಮಂಥವ್ರು ಪ್ರಯತ್ನ ಮಾಡಿ ಎಲ್ಲರಿಗೂ ಇದೊಂದು ಅವಕಾಶ ಸಿಗಲಿ, ಎಲ್ಲರಿಗೂ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇದೊಂದು ಅವಕಾಶ ಆಗಲಿ ಅಂತೇಳಿ ನಾನು ಭಾವಿಸಿ ನಿಮ್ಮ ಕಲಬುರಗಿಯಲ್ಲಿ ಈ ನಾವು ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಈ ಭಾಗದಲ್ಲಿ ಅವರು ಸೇವೆ ಸಲ್ಲಿಸ್ತವೆ, ಅವರು ಉಪಯೋಗ ತಗೋಬೇಕು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 21ನೇ ತಾರೀಕಿನ ದಿವಸ ಇದೇ ಮಾರ್ಚ್ 21ಕ್ಕೆ ಸಂಸ್ಕೃತ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಮ್ಮ ಇದು ಸರ್ವಧರ್ಮ ಅಂದರೆ ಒಂದೇ ಧರ್ಮದ ಮೀಸಲಾಗಿ ನಾವು ಮಾಡ್ತಕ್ಕಂಥದ್ದಿಲ್ಲ, ಸರ್ವಧರ್ಮಕ್ಕೂ ಇದು ಉಪಯೋಗ ಆಗಲಿ ಅಂತ ಹೇಳಿ ನಾನು ಇದನ್ನು ಭಾವಿಸ್ತೇನೆ. ಹೆಚ್ಚಿನ ಮಾಹಿತಿಗಾಗಿ 9986800850 ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ರೇಖಾರೀತಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.